ಹೇಳ್ತೀನಿ, ಸನ್ನಿವೇಶ ಹೇಳ್ತೀನಿ. ಈಗ ಒಬ್ಬ ಸತ್ಯ ಮತ್ತು ಅಹಿಂಸೆ ಎರಡನ್ನೂ ಪಾಲನೆ ಮಾಡ್ತಾ ಇರೋ ವ್ಯಕ್ತಿ ಕಾಡಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದಾನೆ. ಸಡನ್ ಆಗಿ ಒಂದು ಜಿಂಕೆ ಓಡ್ ಹೋಗುತ್ತೆ ಅವನ ಕಣ್ಣ ಮುಂದೆ. ಆ ಜಿಂಕೆನ ಅಟ್ಟಿಸ್ಕೊಂಡು ಕೆಲವು ಜನ ಬೇಟೆಗಾರರು ಬಂದಿದ್ದಾರೆ. ಜಿಂಕೆ ಓಡ್ ಹೋಗುತ್ತೆ, ಅವ್ನು ನೋಡ್ತಾನೆ, ಸ್ವಲ್ಪ ಹೊತ್ತಿಗೆ ಬೇಟೆಗಾರರು ಬರ್ತಾರೆ, ನೋಡ್ತಾನೆ, ಬೇಟೆಗಾರರು ಬಂದು ಇವನ್ನ ಕೇಳ್ತಾರೆ, ಒಂದು ಜಿಂಕೆ ಇಲ್ಲಿ ಓಡ್ ಹೋಯ್ತು, ಯಾವ ಕಡೆ ಹೋಯ್ತು ಅಂತ. ಅವನು ಸುಳ್ಳು ಹೇಳೋ ಹಾಗಿಲ್ಲ, ಸತ್ಯನೇ ಹೇಳ್ಬೇಕು. ಹಾಗಂತ ಸತ್ಯ ಹೇಳಿದ್ರೆ ಹಿಂಸೆ ಆಗತ್ತೆ. ಆ ಬೇಟೆಗಾರರು ಹೋಗಿ ಜಿಂಕೆನ ಹೊಡೆದು ಹಾಕ್ಬಿಡ್ತಾರೆ. ಅಂದ್ರೆ ಅವನು ಸತ್ಯ ಮತ್ತು ಅಹಿಂಸೆ ಎರಡನ್ನೂ ಪಾಲನೆ ಮಾಡ್ತಿದ್ದಾನೆ. ಅಂದಮೇಲೆ ಅವನು ಏನ್ ಹೇಳ್ಬೇಕು? ಸತ್ಯ ಬಿಡೋ ಹಾಗಿಲ್ಲ, ಅಸತ್ಯ ನುಡಿಯೋ ಹಾಗಿಲ್ಲ, ಹಾಗಂತ ಹಿಂಸೆ ಮಾಡೋಕೆ ಅವಕಾಶ ಮಾಡ್ಕೊಡೋ ಹಾಗಿಲ್ಲ. ಏನ್ ಮಾಡ್ಬೇಕು? ಕಮೆಂಟ್ಸ್ ಮಾಡಿ. ನಾನು ಒಂದು ಕ್ಷಣದಲ್ಲಿ ಆನ್ಸರ್ ಹೇಳ್ಬಿಡಬಹುದು. ನಿಮಗೂ ಒಂಚೂರು ಕೆಲಸ ಕೊಡ್ಬೇಕಲ್ವಾ? ನಿಮ್ಮ ಬ್ರೈನ್ಗೂ ಒಂಚೂರು ಕೆಲಸ ಕೊಡ್ತಿದ್ದೀನಿ. ಅದು ಆನ್ಸರ್ ಏನಂತ ನಿಮ್ಮಲ್ಲಿ ಯಾರಿಗಾದ್ರೂ ಹೊಳೆದ್ರೆ ಖಂಡಿತ ಅದನ್ನ ನೀವು ಕಮೆಂಟ್ಸ್ ಅಲ್ಲಿ ಹಾಕಿ, ಮುಂದಿನ ಭಾಗದಲ್ಲಿ ಅದರ ಉತ್ತರ ನಾನು ನಿಮಗೆ ಕೊಡ್ತೀನಿ.